ರೈತರ ಪ್ರತಿಭಟನೆ. ಮೊಳಕಾಲ್ಮೂರು ತಾಲೂಕು ಕಚೇರಿಯಲ್ಲಿ ಇಂದು ನಿಗದಿಯಾಗಿದ್ದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯನ್ನ ಏಕಾಏಕಿ ಮುಂದೂಡಿದ್ದನ್ನ ಖಂಡಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಕಳಪೆ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ವಿತರಣೆ, ಫಸಲ್ ಬಿಮಾ ಯೋಜನೆ ಅನ್ಯಾಯ ಸೇರಿದಂತೆ ಹಲವು ಸಮಸ್ಯೆ ಬಗ್ಗೆ ಚರ್ಚೆ ನಡೆಸಲು ಆಗ್ರಹಿಸಿ ಚಿತ್ರದುರ್ಗದಲ್ಲಿ 2 ಬಾರಿ ಪ್ರತಿಭಟನೆ ಮಾಡಲಾಗಿತ್ತು. ಅಲ್ಲಿ ರೈತರಿಗೆ ಅನ್ಯಾಯವಾಗುವಂತೆ ಜಿಲ್ಲಾಡಳಿತ ನಡೆದುಕೊಂಡಿದೆ ಎಂದು ದೂರಿದ್ದಾರೆ. ಸಂಜೆವರೆಗೆ ಗೊತ್ತಾಗುವಂತಹದ್ದು ನಾವು ಗಮನಿಸಿದ್ದೀವಿ. ಇದು ಎಷ್ಟು ತುರ್ತು ಅಂತ ಹೇಳಿದ್ರೆ, ಎಷ್ಟು ಗಂಭೀರವಾದಂತಹದ್ದು ಅಂತ ಹೇಳಿದ್ರೆ, ಆ ಬಗೆಯಲ್ಲಿ ಏನಾದರೂ ಕೂಡ ಆ ಪರೀಕ್ಷೆ ಸಮಯ, ನಿಗದಿತ ಸಮಯ ಅನ್ನುವಂಥ ವಿದ್ಯಾರ್ಥಿ ಇಡೀ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಅವನು ಅಧ್ಯಯನ ಮಾಡಿರ್ತಕ್ಕಂತಹದ್ದು ಮತ್ತು ಇಡೀ ವರ್ಷ ಅಭ್ಯಾಸ ಮಾಡಿರುವಂತಹ ಇದು ಒಂದು ಸಾಮಾನ್ಯವಾದಂತಹ ವಿಷಯ ಅಲ್ಲ. ಒಂದು. ಎರಡನೇದಾಗಿ ಆಂಬ್ಯುಲೆನ್ಸ್ ಇರಬಹುದು, ಅನಾರೋಗ್ಯದ ನಿಮಿತ್ತವಾಗಿ ಆರೋಗ್ಯದ ತುರ್ತು ಕಾರಣಕ್ಕಾಗಿ ಅಲ್ಲಿ ಇದು ಬೆಳಗ್ಗೆಯಿಂದ ಈಗಾಗಲೇ 6ನೇ ಸಾರಿ ಆಗ್ತಾ ಇದೆ. ಇದು 6ನೇ ಸಾರಿ ಆಗ್ತಾ ಇದೆ. ನಾವೆಲ್ಲ ಗಮನಿಸಿದ್ದೀವಿ. ಎಲ್ಲಿ ರೈಲ್ವೆ ಮತ್ತು ರಸ್ತೆ ಸಂಪರ್ಕ ಕೇಂದ್ರಗಳಿದ್ದಾವೆ, ಎಲ್ಲಿ ರೈಲ್ವೆ ಮತ್ತು ರಸ್ತೆ ಸಂಪರ್ಕ ಕೇಂದ್ರಗಳಿದ್ದಾವೆ, ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಾಗಿದ್ರೆ ಕೆಳ ಸೇತುವೆಗಳನ್ನು ಮಾಡಿದ್ದಾವೆ. ಆ ಕೆಳ ಸೇತುವೆಗಳಿದಾವಲ್ಲ, ಹೆಚ್ಚು ಕಡಿಮೆ ಒಂದ್ ರೀತಿಯಲ್ಲಿ ಮಾರಣಾಂತಿಕವಾಗಿರ್ತಕ್ಕಂತಹ ರೀತಿಯಲ್ಲಿ ಅಂಡರ್ ಪಾಸ್ ಇರುವಂತಹದನ್ನು ಗಮನಿಸಿದೆ. ಹಾಗಾಗಿ ಇಲ್ಲಿ ಮೇಲ್ಸೇತುವೆ ಏನಿದೆ, ಇದು ಬಹಳ ಅತ್ಯಂತ ತುರ್ತಾದನ್ನು ಸ್ವೀಕಾರ ಮಾಡೋದು, ಒಂದಿಷ್ಟು ಭರವಸೆಯನ್ನು ಕೊಡ್ತಕ್ಕಂತಹದ್ದು, ನಂಬಿಸ್ತಕ್ಕಂತಹದ್ದು, ಮತ್ತೆ ನಿರ್ಗಮಿಸುವಂತಹದ್ದು. ಈ ಬಗೆಯ ಒಂದು ರೀತಿ ಅನ್ಯಾಯ ಇದೆಯಲ್ಲ, ಈ ಬಗೆಯ ವಂಚನೆ ಇದೆಯಲ್ಲ, ಇದು ಸಹಿಸಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಮೇಲ್ಸೇತುವೆ ಅಂತ ನಾವೆಲ್ಲ ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಸಾರಿಗಳ ಒಂದು ಮೇಲ್ಸೇತುವೆ ಆಗ್ಬೇಕು. ಯಾಕೆಂದ್ರೆ ಇವತ್ತಿನ ಜನಸಾಂದ್ರತೆ ಏನಿದೆ, ಮುಂದೆ ಸಹಜವಾಗಿ ಇನ್ನ ಇದು